Good morning students, welcome to Nidhi's Maths Room. So today's topic is ring theory. In the previous class I do one theorem on ring theory, that is a very finite integral domain is a field. So in this class I prove another one theorem. The theorem statement is prove that the ring Zn plus n multiplication n is an integral domain if and only if n is a prime integer. That means Zn plus n multiplication modulo n is an integral domain if that n is a prime number, first part, and the converse part is if n is a prime integer then no doubt Zn is an integral domain, that is the converse part. So ಇಲ್ಲಿ ನಾವು ಎರಡನ್ನು ಪ್ರೂಫ್ ಮಾಡಬೇಕು. Zn plus n multiplication modulo n is an integral domain if n is an prime number. n ಏನಾದರೂ ಪ್ರೈಮ್ ನಂಬರ್ ಆಗಿದ್ರೆ ಇದು ಇಂಟಿಗ್ರಲ್ ಡೊಮೈನ್ ಆಗಿರುತ್ತೆ ಅಂತ ಎರಡನ್ನೂ ನಾವು ಇಲ್ಲಿ ಪ್ರೂಫ್ ಮಾಡ್ತಾ ಹೋಗಬೇಕು. ಸೊ ಸಿಂಪಲ್ ಆಗಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳಿಬಿಡ್ತೀನಿ, ಆಮೇಲೆ ನಾನು ಥಿಯರಮ್ ಪ್ರೂಫ್ಗೆ ಹೋಗೋಣ. ಓಕೆ, ಸೊ ನಾನೀಗ ಆಲ್ರೆಡಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಆ ಪ್ರಾಬ್ಲಮ್ನಲ್ಲೇ ಹೇಳಿದ್ದೆ. ಯು ಆರ್ ಆಲ್ ನೋ ಅಬೌಟ್ ದಟ್ ಪ್ರಾಬ್ಲಮ್ಸ್. Z7 ಪ್ಲಸ್ 7 ಮಲ್ಟಿಪ್ಲಿಕೇಶನ್ ಮಾಡಲು 7 ಆ ಟೈಪ್ ಪ್ರಾಬ್ಲಮ್ ನೋಡಿದ್ದೀರಾ, ಆ್ಯಂಡ್ Z6 ಪ್ಲಸ್ 6 ಮಲ್ಟಿಪ್ಲಿಕೇಶನ್ ಮಾಡಲು 6 ಆ ಪ್ರಾಬ್ಲಮ್ ಕೂಡ ನೀವು ಸಾಲ್ವ್ ಮಾಡಿದ್ದೀರಾ. ಸೊ ಅದರಲ್ಲಿ ಇಟ್ಸ್ ಕ್ಲಿಯರ್ 7 ಇಸ್ ಅನ್ ಪ್ರೈಮ್ ನಂಬರ್ ಆ್ಯಂಡ್ 6 ಇಸ್ ಎ ಕಾಂಪೋಸಿಟ್ ನಂಬರ್. ಇನ್ ದಟ್ ಪ್ರಾಬ್ಲಮ್ ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್ 2 ಇಸ್ ಅ non-zero element and 3 is also not equal to 0. But 2 multiplication modulo 6 3 is equal to what? 0, because 2 3 is 6, 6 by 6 is 0. So is it clear? So ಇದು ಎಂಟೈರ್ಲಿ ಇದು ಇಂಟಿಗ್ರಲ್ ಡೊಮೈನ್ಗೆ ರಾಂಗ್ ಆಗಿದೆ. ದಟ್ ಮೀನ್ಸ್ ಇಂಟಿಗ್ರಲ್ ಡೊಮೈನ್ ಆಗಬೇಕಂದ್ರೆ ಏನು, ನಾನು ಪ್ರತಿ ಸತಿ ಹೇಳ್ತಾನೆ ಇದ್ದೀನಿ, ಇಟ್ ಇಸ್ ಅನ್ ಕಾಂಬಿನೇಟಿವ್ ರಿಂಗ್ ವಿತ್ ಯೂನಿಟಿ ಆ್ಯಂಡ್ ವಿತೌಟ್ ಝೀರೋ ಡಿವೈಸರ್. ಇದೇನಾಯ್ತು, ಇದು ಇವೆರಡು ನಾಟ್ ಈಕ್ವಲ್ ಟು 0 ಅಂದರೆ ನಮಗೆ ಪ್ರಾಡಕ್ಟು ಕೂಡ ನಾಟ್ ಈಕ್ವಲ್ ಟು 0ನೇ ಬರಬೇಕು. ಪ್ರಾಡಕ್ಟು ನಾಟ್ ಈಕ್ವಲ್ ಟು 0 ಬಂದರೆ then only we say that is a without zero divisor, otherwise it is a with zero divisor. The product of two non-zero element is equal to 0. If the product of two non-zero element is equal to 0, then we say that is a with zero divisor, ring with zero divisor. Is it clear? ಈ ಫಾರ್ಮೆಟ್ ಆಗಿಬಿಡುತ್ತೆ. ಕಾಂಪೋಸಿಟ್ ನಂಬರ್ ಆಗಿದ್ರೆ n ಕಾಂಪೋಸಿಟ್ ನಂಬರ್ ಆಗಿದ್ರೆ ನಮಗೆ ಮಸ್ಟ್ ಅಂಡ್ ಶುಡ್ ನಾನ್ ಜೀರೋ ಎಲಿಮೆಂಟ್ಸ್ನ ಪ್ರಾಡಕ್ಟ್ ತಗೊಂಡಾಗ ನಮಗೆ 0 ಬಂದ್ಬಿಡುತ್ತೆ, ಅದು ರಿಂಗ್ ವಿತ್ ಝೀರೋ ಡಿವೈಸರ್ ಆಗುತ್ತೆ. ದಟ್ಸ್ ದ ಓನ್ಲಿ ರೀಸನ್. ಇಫ್ n ಇಸ್ ಆನ್ ಪ್ರೈಮ್ ನಂಬರ್ ದೆನ್ ಇಟ್ ಇಸ್ ಅನ್ ಇಂಟಿಗ್ರಲ್ ಡೊಮೈನ್. ಅದು n ಪ್ರೈಮ್ ನಂಬರ್ ಆಗಿದ್ರೆ ಇಂಟಿಗ್ರಲ್ ಡೊಮೈನ್ ಆಗಿರುತ್ತೆ. ಹಾಗೆ ಇಂಟಿಗ್ರಲ್ ಡೊಮೈನ್ ಆಗಿದೆ ಅಂದಮೇಲೆ ನೋ ಡೌಟ್ ಇಟ್ ಇಸ್ ಅ ಪ್ರೈಮ್ ನಂಬರ್ ಆಗಿರಲೇಬೇಕು. ಸೊ ಪ್ರೂಫ್ ಹೇಗೆ, ಇದು ನಾನು ನಿಮಗೆ ಜಸ್ಟ್ ಒಂದು ಹಿಂಟ್ ಹೇಳಿದ್ದು. ನಿಮಗೆ ಇನ್ನೂ ಇದು ಡೀಟೇಲ್ ಆಗಿ ಪ್ರಾಬ್ಲಮ್ ಬೇಕಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೋಡಿ, ನಿಮಗೆ ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಪ್ರೂಫು ಕಂಟೈನ್ಸ್ ಮೋಸ್ಟ್ ಆಫ್ ದ ಥಿಯರಿಟಿಕಲ್ ಪಾರ್ಟ್, ದಟ್ಸ್ ವೈ ನಾನು ಆಲ್ರೆಡಿ ಮುಂಚೆನೇ ಎಲ್ಲ ಬರ್ಬಿಟ್ಟಿದ್ದೀನಿ. ಸೊ ಅಬ್ಸರ್ವ್ ಹಿಯರ್. ಸೊ ಫಸ್ಟ್ ಐ ಟೇಕ್ ದಿಸ್ Zn plus n multiplication n is an integral domain. Then we have to prove n is a prime number. ಇದನ್ನ ನಾನು ಇಂಟಿಗ್ರಲ್ ಡೊಮೈನ್ ಅಂತ ಅನ್ಕೊಂಡು n ನ ಪ್ರೈಮ್ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಅಸ್ಯೂಮ್ n is a composite number. ನಾನು ಇವಾಗ ಇಲ್ಲಿ n ನ ಪ್ರೈಮ್ ಅಂತ ಪ್ರೂಫ್ ಮಾಡಬೇಕು. ಸೊ ನಾನೇನು ಅನ್ಕೊಂತೀನಿ, ಇಟ್ ಇಸ್ ಅ ಕಾಂಪೋಸಿಟ್ ನಂಬರ್. ಲೆಟ್ ಅಸ್ ಅಸ್ಯೂಮ್ ದಟ್ ಇಟ್ ಇಸ್ ಅ ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳೋಣ. ಕಾಂಪೋಸಿಟ್ ಅಂದ್ರೆ ಏನು, ಎರಡು ನಾನ್ ಜೀರೋ ಎಲಿಮೆಂಟ್ ನ ಪ್ರಾಡಕ್ಟ್ ಆ ನಂಬರ್ನ ಕೊಡುತ್ತೆ. ಇಫ್ ಇಟ್ ಇಸ್ ಎ ಕಾಂಪೋಸಿಟ್ ನಂಬರ್ ದೆನ್ ದ ಪ್ರಾಡಕ್ಟ್ ಆಫ್ ಟೂ ನಾನ್ ಜೀರೋ ಎಲಿಮೆಂಟ್ ಗಿವ್ ದ ಸೇಮ್ ನಂಬರ್. ನಮ್ಗೆ ಇವಾಗ ಯಾವುದೇ ಕಾಂಪೋಸಿಟ್ ನಂಬರ್ ಆಗಿದ್ರು ಎರಡು ನಾನ್ ಜೀರೋ ಎಲಿಮೆಂಟ್ ನ ಪ್ರಾಡಕ್ಟ್ ತಗೊಂಡಾಗ ಆ ನಂಬರ್ ಬರುತ್ತೆ. ಅದೇ ಕಾನ್ಸೆಪ್ಟ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಪ್ರೈಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು, ಬಟ್ ನಾನೇನಂತ ಅನ್ಕೊಂತಾ ಇದ್ದೀನಿ, ಕಾಂಪೋಸಿಟ್ ಅಂತ ಹೇಳಿ ಅನ್ಕೊಂತಾ ಇದ್ದೀನಿ. ಅಂದ್ರೆ ಕಾಂಟ್ರಡಿಕ್ಟರಿ ಮೆಥಡ್ ಅಲ್ಲಿ ನಾನು ಇದನ್ನ ಪ್ರೂಫ್ ಮಾಡ್ತಾ ಇದ್ದೀನಿ. ಓಕೆನಾ, ಫೈನ್. ಸಿ ಹಿಯರ್. So suppose let us assume n is a composite number, then there exist two non-zero elements. So two non-zero elements present in Zn. Zn ಅಲ್ಲಿ ಇರತಕ್ಕಂತ ಯಾವುದಾದರೂ ಎರಡು non-zero elements ನ ತಗೋತಾ ಇದೀನಿ. ಆ ಎರಡೂ ನಂಬರ್ಸ್ ನ ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಲು n ಆ ಫಾರ್ಮೆಟ್ ನಲ್ಲಿ ತಗೊಂಡಾಗ ಮಸ್ಟ್ ಅಂಡ್ ಶುಡ್ ನಮ್ಗೆ ಏನಾಗುತ್ತೆ, ಅದು 0 ಆಗಿದ್ದೇ ಆಗಿರುತ್ತೆ. ಎಂಥದ್ದೋ ಎರಡು ನಾನ್-ಜೀರೋ ಎಲಿಮೆಂಟ್ಸ್ಗಳು Zn ಅಲ್ಲಿ ಎಕ್ಸಿಸ್ಟೆನ್ಸ್ ಆಗುತ್ತೆ. ಅವೆರಡೂ ನಾವು ಮಲ್ಟಿಪ್ಲಿಕೇಶನ್ ಮಾಡಲು n ಆಪರೇಟ್ ಮಾಡಿದಾಗ ಮಸ್ಟ್ ಅಂಡ್ ಶುಡ್ ನಮಗೆ 0 ಬಂದೇ ಬರುತ್ತೆ. ಓನ್ಲಿ ಇಫ್ ಇಟ್ ಇಸ್ ಅ ಕಾಂಪೋಸಿಟ್. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಹೇಳಿದೆ ಅಲ್ವಾ, ಆ ಕಾನ್ಸೆಪ್ಟ್ ಅಲ್ಲಿ. ಇಸ್ ಇಟ್ ಕ್ಲಿಯರ್?
ಸೊ ಎಲ್ ಮಲ್ಟಿಪ್ಲಿಕೇಶನ್ ಮಾಡಲು ಎನ್ ಎಂ ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಅಬ್ಸರ್ವ್ ಇಯರ್, ನಾನು ಇಲ್ಲಿ z ಅನ್ನ ಏನಂತ ಅನ್ಕೊಂಡಿದ್ದೀನಿ, ಇಂಟಿಗ್ರಲ್ ಡೊಮೈನ್ ಅಂತ ಅನ್ಕೊಂಡಿದ್ದೀನಿ. ಇಂಟಿಗ್ರಲ್ ಡೊಮೈನ್ ಆಗಿದೆ ಅಂದ್ರೆ ಏನಾಗಿರುತ್ತದು, ಇಟ್ ಇಸ್ ಅ ರಿಂಗ್ ವಿತೌಟ್ ಜೀರೋ ಡಿವೈಸರ್. ರಿಂಗ್ ವಿತೌಟ್ ಜೀರೋ ಡಿವೈಸರ್ ಅಂದ್ರೆ ಎರಡು ನಾನ್ ಜೀರೋ ಎಲಿಮೆಂಟ್ಸ್ ನ ಪ್ರಾಡಕ್ಟ್ ನಮ್ಗೆ ಏನಾಗಿರುತ್ತೆ, ನಾನ್ ಜೀರೋನೇ ಬರುತ್ತೆ. ಬಟ್ ಹಿಯರ್ ವಿ ಗೆಟ್ ದ ಪ್ರಾಡಕ್ಟ್ ಆಫ್ ಟು ನಾನ್ ಜೀರೋ ಎಲಿಮೆಂಟ್ ಇಸ್ ಈಕ್ವಲ್ ಟು 0. ಇದು ಪಾಸಿಬಿಲಿಟಿ ಆಗಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಇಟ್ ಇಸ್ ಅನ್ ಇಂಟಿಗ್ರಲ್ ಡೊಮೈನ್. ಅದಕ್ಕೆ ಹೇಳ್ತಾ ಇದೀನಿ, ದಿಸ್ ಕಾಂಟ್ರಡಿಕ್ಟ್ಸ್ Zn is an integral domain. Zn integral domain ಅನ್ನೋದಕ್ಕೆ ಕಾಂಟ್ರಡಿಕ್ಟ್ ಮಾಡ್ತಿದೆ. ಸೊ ದಟ್ಸ್ ವೈ. ಯಾಕೆ ಹೀಗಾಯ್ತು, ಬಿಕಾಸ್ ಅವರ್ ಅಸಂಪ್ಷನ್ n is a composite number is wrong. ನಮ್ಮ ಅಸಂಪ್ಷನ್ ಕಾಂಪೋಸಿಟ್ ನಂಬರ್ ಅಂತ ಆಗಿತ್ತಲ್ವಾ, ಅದು ತಪ್ಪಾಗಿದೆ. ಕಾಂಪೋಸಿಟ್ ಅಂತ ಅನ್ಕೊಂಡಿದ್ದಕ್ಕೋಸ್ಕರ ನಮ್ಗೆ ಇಲ್ಲಿ ಈ ತರ ಬರ್ತಾ ಇದೆ. ಸೊ n ಕಾಂಪೋಸಿಟ್ ಅನ್ನೋದು ಆಗಿಲ್ಲ ಅಂದ್ರೆ ದ ಓನ್ಲಿ ಪಾಸಿಬಿಲಿಟಿ ಇಸ್ ಇಟ್ ಇಸ್ ಅ ಪ್ರೈಮ್. ಕಾಂಪೋಸಿಟ್ ಆಗಿಲ್ಲ ಅಂದ್ರೆ ಪ್ರೈಮ್ ನಂಬರ್ ಆಗಿರುತ್ತೆ. ದೇರ್ಫೋರ್ n is a prime number. ಇದು ಒಂದು ಪಾರ್ಟ್ ಆಯ್ತು. ನೆಕ್ಸ್ಟ್ ಕಾನ್ವರ್ಸ್ ಪಾರ್ಟ್. ಲೆಟ್ ಅಸ್ ಅಸ್ಯೂಮ್ n is a prime number, then we have to prove Zn is an integral domain. ಅದನ್ನ ಹೇಳ್ತಿರೋದು, n is a prime number, then we have to prove Zn is an integral domain. ಸೊ Zn ಅಂತ ಹೇಳ್ತಾ ಇದೀವಿ ಅಂದ್ರೆ ರಿಂಗ್ Zn ಅರ್ಥ ಮಾಡ್ಕೊಳ್ಳಿ, ಅದು ಇಂಟೀಜರ್, ಸೆಟ್ ಆಫ್ ಆಲ್ ಇಂಟೀಜರ್ಸ್. ಸೊ ಅದು ಆಗಿದೆ ಅಂದಮೇಲೆ, ಇಂಟೀಜರ್ ಅಂದಮೇಲೆ ಅದು ಫೈನೈಟ್ ಇಂಟೀಜರ್, ಅದನ್ನು ತಗೊಳ್ತಾ ಇದೀವಿ ಅಂದಮೇಲೆ ಅದು ಮಸ್ಟ್ ಅಂಡ್ ಶುಡ್ ಅದು ಕಾಂಪಿಟೇಟಿವ್ ಲಾ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಸ್ಯಾಟಿಸ್ಫೈ ಆಗಿರುತ್ತೆ. ಜೊತೆಗೆ ದಟ್ ಇಂಟೀಜರ್ ಕಂಟೈನ್ ಒನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಟ್ ಇಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ. ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಎಕ್ಸಿಸ್ಟೆನ್ಸ್ ಆಗೇ ಬಿಡುತ್ತೆ. ಯಾವುದೇ ಇಂಟೀಜರ್ ತಗೊಂಡ್ರು ನಿಮಗೆ ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಎಕ್ಸಿಸ್ಟೆನ್ಸ್ ಆಗೇ ಆಗುತ್ತೆ. ಇಲ್ಲಿ ನಾವು Zn ನಾವೇನಂತ ಪ್ರೂಫ್ ಮಾಡ್ತಾ ಇದೀವಿ, ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದೀವಿ. ಸೊ ಟು ಪ್ರೂವ್ ಇಟ್ ಈಸ್ ಅನ್ ಇಂಟಿಗ್ರಲ್ ಡೊಮೈನ್, ವಿ ಹ್ಯಾವ್ ಟು ಶೋ ಇಟ್ ಈಸ್ ಅ commutative ring with unity and every non-zero commutative ring with unity and it is a ring without zero divisor ಅಂತ ಹೇಳಿ ಪ್ರೂಫ್ ಮಾಡಬೇಕು. It is clear it is a commutative ring with unity because it is an integer. So the only requirement, it is sufficient to show it is a ring without zero divisor. Already it is a ring, we have to show Zn as no zero divisor. ಅದಕ್ಕೆ zero divisor ಇಲ್ಲ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅದೊಂದನ್ನು ಪ್ರೂಫ್ ಮಾಡಿದ್ರೆ we can easily say Zn is an integral domain. ಅದನ್ನ ನಾವು ಇಂಟಿಗ್ರಲ್ ಡೊಮೈನ್ ಅಂತ ಹೇಳಿ ಈಸಿಯಾಗಿ ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ನೋಡಿ, ಅದನ್ನ ನಾನು ಇಲ್ಲಿ ಬರ್ತೀನಿ. ಇಫ್ n is a prime, then we have to show Zn is an integral domain. Clearly Zn is a commutative ring with unity. It is a commutative ring with unity. Thus it is sufficient to show Zn has no zero divisor. Zn has no zero divisor ಅಂತ ಮಾತ್ರ ನಾವು ಇಲ್ಲಿ ಪ್ರೂಫ್ ಮಾಡಬೇಕು ಇಂಟಿಗ್ರಲ್ ಡೊಮೈನ್ ಅಂತ ಹೇಳಲಿಕ್ಕೆ. ಸೊ ಇಂಟಿಗ್ರಲ್ ಡೊಮೈನ್ ಅಂತ ಹೇಳೋದಕ್ಕೆ ನೋ ಝೀರೋ ಡಿವೈಸರ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. Zn ಹ್ಯಾಸ್ ನೋ ಝೀರೋ ಡಿವೈಸರ್ ಅಂತ ಹೇಳಬೇಕು ಅಂದ್ರೆ ಏನು, ದ ಪ್ರಾಡಕ್ಟ್ ಆಫ್ ಟು ಟರ್ಮ್ ಇಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿ, ದೆನ್ ಐದರ್ a ಇಸ್ ಈಕ್ವಲ್ ಟು 0 ಆರ್ b ಇಸ್ ಈಕ್ವಲ್ ಟು 0 ಅಂತ ಹೇಳಿ ಪ್ರೂಫ್ ಮಾಡಬೇಕು. a ಅಥವಾ b ಎರಡರಲ್ಲಿ ಯಾವ್ದಾದ್ರು ಒಂದು 0 ಆಗಿದ್ದೇ ಆಗಿರುತ್ತೆ. ಆಗಿದ್ದಾಗ ಮಾತ್ರ ನಮಗೆ ಪ್ರಾಡಕ್ಟ್ 0 ಬರುತ್ತೆ ಅಂದ್ರೆ ಅದನ್ನ ನಾವು ರಿಂಗ್ ವಿತೌಟ್ ಝೀರೋ ಡಿವೈಸರ್ ಅಂತ ಹೇಳಿ ಕರಿತೀವಿ. ಹೌದಾ? ನಾನು ತುಂಬಾ ಸತಿ ಪ್ರೀವಿಯಸ್ ವಿಡಿಯೋಸ್ ಇಂದನೂ ಇದನ್ನ ಹೇಳ್ಕೊಂಡು ಬಂದೇ ಇದ್ದೀನಿ. ಸೊ ಹಾಗಾಗಿ ಮತ್ತೆ ಅದನ್ನ ನಾನು ಜಾಸ್ತಿ ರಿಪೀಟ್ ಮಾಡ್ಲಿಕ್ಕೆ ಹೋಗಲ್ಲ. ನೀವು ಆ ವಿಡಿಯೋಸ್ನ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಫೈನ್. ಸೊ ಐ ಕನ್ಸಿಡರ್ ಎ ಮಲ್ಟಿಪ್ಲಿಕೇಶನ್ ಮಾಡಲು n ಇಸ್ ಈಕ್ವಲ್ ಟು ಬಿ. ಸೊ ಎ ಮಲ್ಟಿಪ್ಲಿಕೇಶನ್ ಮಾಡಲು n ಇಸ್ ಈಕ್ವಲ್ ಟು ಬಿ ಇನ್ ದ ಸೆನ್ಸ್ ದಟ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು n ಇಂಟು ಸಮ್ ಇಂಟೀಜರ್. ಒಂದು ಪ್ರಾಡಕ್ಟ್ನ ನಮಗೆ ಮಲ್ಟಿಪ್ಲೈ ಮಾಡಿ ಅದನ್ನ n ಇಂದ ಡಿವೈಡ್ ಮಾಡಿದಾಗ 0 ಬರ್ತಿದೆ ಅಂದ್ರೆ ಆ ಪ್ರಾಡಕ್ಟ್ನ ನಾವು n ಇಂಟು ಇಂಟೀಜರ್ ತರ ಫಾರ್ಮೆಟ್ ನಲ್ಲಿ ಬರೀಬಹುದು. ಸೊ ಇದು ಮೋಡ್ ಆಫ್ ಪ್ರಾಪರ್ಟಿ ಡಿವಿಸಿಬಿಲಿಟಿ ರೂಲ್ ಪ್ರಾಪರ್ಟಿ ಬೇಸಿಸ್ ಮೇಲೆ ಬರ್ತಿರೋದು. ಸೊ ದಟ್ ಮೀನ್ಸ್ a ಇಂಟು b ಇಸ್ ಈಕ್ವಲ್ ಟು n ಇಂಟು ಸಮ್ ಇಂಟೀಜರ್ ಇನ್ ದ ಸೆನ್ಸ್ ದಟ್ n ಡಿವೈಡ್ಸ್ a b. ಆ n ಪ್ರಾಡಕ್ಟ್ a b ನ ಡಿವೈಡ್ ಮಾಡ್ತಾ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಈಗ ಸಪೋಸ್ ನಾನು ಯಾವುದೋ ಎರಡು ಎಲಿಮೆಂಟ್ ನ ತಗೋತೀನಿ, ಬಟ್ ಇದಕ್ಕೂ ಅದಕ್ಕೂ ಲಿಂಕ್ ಇಲ್ಲ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಜಸ್ಟ್ ಇದಿಷ್ಟು ಕಾನ್ಸೆಪ್ಟಿಗೆ ಮಾತ್ರ ಅದನ್ನೇ ಹೇಳೋಣ. ಯಾವ್ದು ಅವಾಗ ನಾನು ಎಕ್ಸಾಂಪಲ್ ತಗೊಂಡೆ, ಅದು 2 ಮಲ್ಟಿಪ್ಲಿಕೇಶನ್ ಮಾಡಲು 6 3 ಇಸ್ ಈಕ್ವಲ್ ಟು 0 ಅಂದ್ರೆ, ಅಥವಾ ಇಲ್ಲಿ n ನಾವು ಪ್ರೈಮ್ ಅಂತ ಅನ್ಕೊಂಡಿರೋದ್ರಿಂದ ಪ್ರೈಮ್ ಫ್ಯಾಕ್ಟರ್ ಫಾರ್ಮೆಟ್ ಅಲ್ಲೇ ಹೋಗೋದಾದ್ರೂ ಹೋಗ್ಬೋದು. ಬಟ್ ಅಲ್ಲಿ ನಮಗೆ ಎಕ್ಸಾಕ್ಟ್ನೆಸ್ ಸಿಗಲ್ಲ. ಯಾಕೆಂದ್ರೆ ನಾನು ಮುಂದಕ್ಕೆ ಹೇಳ್ತೀನಿ ಏನ್ ಮಿಸ್ಟೇಕ್ ಆಗುತ್ತೆ ಅಂತ. ಬಟ್ ಈಗ ಜನರಲ್ ಆಗಿ ಹಂಗೆ ತಿಳ್ಕೊಳ್ಳಿ. 2 ಮಲ್ಟಿಪ್ಲಿಕೇಶನ್ ಮಾಡಲು 6 3 ಇಸ್ ಈಕ್ವಲ್ ಟು 0 ಅಂದ್ರೆ, ಸೊ ದಟ್ 2 ಇಂಟು 3 is equal to 6 into 1.
ದಿಸ್ 1 ಇಸ್ ಅನ್ ಇಂಟೀಜರ್. ಹೌದಾ? ಕ್ಲಿಯರ್ಲಿ ನೋಟ್ ಔಟ್ 6 divides 2 into 3 ಅಂತ. ಸೊ ಈ ಫಾರ್ಮೆಟ್ ಅಲ್ಲಿ ನಾವು ಅದನ್ನ ಹೇಳ್ಕೊಂಡು ಹೋಗಿರೋದು, ಬಟ್ ಇದಕ್ಕೂ ಎಂಟರ್ಲಿ ಡಿಫ್ರೆಂಟ್ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಫೈನ್. ಹಿಯರ್ ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಹೇಳೋದಾದ್ರೆ n ಡಿವೈಡ್ಸ್ ಎ ಬಿ. n ಎ ಬಿನ ಡಿವೈಡ್ ಮಾಡ್ತದೆ. n ಎ ಬಿನ ಡಿವೈಡ್ ಮಾಡ್ತಿದೆ, ಪ್ರಾಡಕ್ಟ್ನ ಡಿವೈಡ್ ಮಾಡ್ತಿದೆ ಅಂದ್ರೆ, ಒಂದು ಪ್ರೈಮ್ ನಂಬರು ಯಾವುದೋ ಪ್ರಾಡಕ್ಟ್ನ ಡಿವೈಡ್ ಮಾಡ್ತಿದೆ ಅಂದ್ರೆ ಮೀನ್ಸ್ 48 28 ಅಂತನೋ 49 ಅಂತನೋ ಯಾವುದನ್ನೋ ಒಂದನ್ನ ಪ್ರಾಡಕ್ಟ್ನ ಡಿವೈಡ್ ಮಾಡ್ತಿದೆ ಅಂದ್ರೆ 7 into 4 ಅಂತ ಹೇಳಿ ಡಿವೈಡ್ ಮಾಡ್ತಿದೆ ಅಂದ್ರೆ 7 divides 7 ಆರ್ 7 divides 4 ಅಂತ ಎರಡರಲ್ಲಿ ಯಾವುದನ್ನಾರು ಒಂದನ್ನ ಮಸ್ಟ್ ಅಂಡ್ ಶುಡ್ ಅದು ಡಿವೈಡ್ ಮಾಡೇ ಮಾಡುತ್ತೆ. ಸೊ ದಟ್ಸ್ ವೈ ಇಫ್ n divides ಎ ಬಿ ದೆನ್ ಇಟ್ ಇಸ್ ಕ್ಲಿಯರ್ n divides ಐದರ್ ಎ ಆರ್ n divides ಬಿ. n ಎ ನ ಡಿವೈಡ್ ಮಾಡುತ್ತೆ ಅಥವಾ n ಬಿ ನ ಡಿವೈಡ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಟರ್ಮ್ ಇನ್ನೊಂದು ಟರ್ಮ್ನ ಡಿವೈಡ್ ಮಾಡ್ತಿದೆ ಅಂದ್ರೆ ಅದು ಆ ನಂಬರ್ಗಿಂತ ಕಮ್ಮಿ ಇರಬೇಕು, ಇಲ್ಲ ಆ ನಂಬರ್ಗೆ ಈಕ್ವಲ್ ಆಗಿರಬೇಕು. ಹೌದಲ್ವಾ? ಸೊ ನಾವು ಇದನ್ನೇ ಹೇಳೋದು. ಈಗ ಫಾರ್ ಎಕ್ಸಾಂಪಲ್ 4 8ನ ಡಿವೈಡ್ ಮಾಡ್ತಿದೆ, ಅಲ್ಲಿಗೆ 4 8ಗಿಂತ ಏನಾಯಿತು, ಚಿಕ್ಕದಾಯಿತು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಆ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಮಗಿಲ್ಲಿ ಎ ಆ್ಯಂಡ್ ಬಿ ಆರ್ ಲೆಸ್ ದ್ಯಾನ್ ದಟ್ n, ಸೊ ದಟ್ ಈಸ್ ಈಕ್ವಲ್ ಟು 0. ಇಲ್ಲಿ n ಪ್ರೈಮ್ ನಂಬರ್ ಆಗಿರೋದ್ರಿಂದ, ಸಿನ್ಸ್ n ಇಸ್ ಎ ಪ್ರೈಮ್ ನಂಬರ್, n ಪ್ರೈಮ್ ನಂಬರ್ ಆಗಿರೋದ್ರಿಂದ ನಮಗೆ ಅದು 0ನೇ ಆಗಿರಬೇಕು. ಎ ಮತ್ತು ಬಿ ಎರಡರಲ್ಲಿ ಯಾವ್ದಾದ್ರು ಒಂದು ಮಸ್ಟ್ ಅಂಡ್ ಶುಡ್ 0ನೇ ಆಗಿರಬೇಕು. ಅದು ಬಿಟ್ಟು ಬೇರೆದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಹಾಗಾಗಿ ನೋಡಿ, ಪ್ರಾಡಕ್ಟ್ ಆಫ್ ದೀಸ್ ಟು ಟರ್ಮ್ ಈಸ್ ಈಕ್ವಲ್ ಟು 0 ಇನ್ ದ ಸೆನ್ಸ್ ಐದರ್ ಎ ಈಸ್ ಈಕ್ವಲ್ ಟು 0 ಆರ್ ಬಿ ಈಸ್ ಈಕ್ವಲ್ ಟು 0. ಎರಡರಲ್ಲಿ ಯಾವ್ದಾರ ಒಂದು 0 ಆಗಿರಲೇಬೇಕು ಅಂದ್ರೆ ದೆನ್ ಕ್ಲಿಯರ್ಲಿ Zn ಇಸ್ ಆನ್ ಇಂಟಿಗ್ರಲ್ ಡೊಮೈನ್. Zn ಇಂಟಿಗ್ರಲ್ ಡೊಮೈನ್ ಆಗೇ ಇರುತ್ತೆ, ಬಿಕಾಸ್ ಇಟ್ ಈಸ್ ಅ ರಿಂಗ್ ವಿತೌಟ್ 0 ಡಿವೈಸರ್. ನಾನು ಹೇಳಿದ ಕಾನ್ಸೆಪ್ಟ್ ಅರ್ಥ ಆಯ್ತಾ? n ಎ ಬಿನ ಡಿವೈಡ್ ಮಾಡ್ತಿದೆ ಅಂದ್ರೆ n ಎ ನ ಡಿವೈಡ್ ಮಾಡ್ತಿರುತ್ತೆ, ಇಲ್ಲ ಅಂದ್ರೆ ಬಿ ನ ಡಿವೈಡ್ ಮಾಡ್ತಿರುತ್ತೆ ಅಂತ. ಇಲ್ಲಿ n ಈಸ್ ಎ ಪ್ರೈಮ್ ನಂಬರ್ ಆಗಿರೋದ್ರಿಂದ ನಮಗೆ ಕಾಂಪೋಸಿಟ್ ಅಲ್ಲ, ಅದು ಪ್ರೈಮ್ ನಂಬರ್ ಆಗಿರೋದ್ರಿಂದ ಇದು ಡಿವೈಡ್ ಮಾಡ್ತಿದೆ ಅಂದ್ರೆ ಮಸ್ಟ್ ಅಂಡ್ ಶುಡ್ ಅದು ಎರಡರಲ್ಲಿ ಯಾವ್ದಾರ ಒಂದು ಮಸ್ಟ್ ಅಂಡ್ ಶುಡ್ 0ನೇ ಆಗಿರಬೇಕು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಹಾಗಾಗಿ ಪ್ರಾಡಕ್ಟ್ ನಮಗೆ 0 ಬರ್ತಿದೆ ಅಂದ್ರೆ ಎ ಈಸ್ ಈಕ್ವಲ್ ಟು 0 ಆರ್ ಬಿ ಈಸ್ ಈಕ್ವಲ್ ಟು 0. ನಾನು ಆವಾಗಲೇ ನಿಮಗೆ ಒಂದು ಎಕ್ಸಾಂಪಲ್ ತಗೊಂಡೆ, 2 ಮಲ್ಟಿಪ್ಲಿಕೇಶನ್ ಮಾಡಲು 6 3 ಅಂತ. ನಾನು ಅಲ್ಲಿ 6ನೇ ಯಾಕೆ ಬರದೆ ಅಂದರೆ, ಇವಾಗ ಇಲ್ಲಿ ಹೇಳಬೇಕಾದ್ರೆ ಈ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಏನಕ್ಕೆ ಆ ಎಕ್ಸಾಂಪಲ್ನ ಬರದೆ ಅಂದರೆ ಇದೇ ರೀಸನ್ನು. ನೀವು ಯಾವುದಾದ್ರೂ ಒಂದು 2 ನಾನ್ ಝೀರೋ ಎಲಿಮೆಂಟ್ಸ್ನ ತಗೊಂಡು ಪ್ರೈಮ್ ನಂಬರಿಂದ ಡಿವೈಡ್ ಮಾಡಿದಾಗ, ಅಂದರೆ ಪ್ರೈಮ್ ನಂಬರ್ದು ಮಲ್ಟಿಪ್ಲಿಕೇಶನ್ ಮಾಡಲು ಅಪ್ಲೈ ಮಾಡಿದ್ರೆ ನಿಮಗೆ 0 ಬರೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? 2 ನಾನ್ ಝೀರೋ ಎಲಿಮೆಂಟ್ನ ತಗೊಂಡು ನೀವು ಮಲ್ಟಿಪ್ಲಿಕೇಶನ್ ಮಾಡಲು 2 ಆಗಲಿ, ಮಲ್ಟಿಪ್ಲಿಕೇಶನ್ ಮಾಡಲು 3 ಆಗಲಿ, ಮಲ್ಟಿಪ್ಲಿಕೇಶನ್ ಮಾಡಲು 5, ಮಲ್ಟಿಪ್ಲಿಕೇಶನ್ ಮಾಡಲು 7, ಯಾವುದೇ ನೀವು ಪ್ರೈಮ್ ನಂಬರ್ಗೆ ಅಪ್ಲೈ ಮಾಡಿ ನಾನ್ ಝೀರೋ ಟರ್ಮ್ಸ್, 2 ನಾನ್ ಝೀರೋ ಟರ್ಮ್ಸ್ನ ತಗೊಂಡು ನೀವು ಅದನ್ನು ಮಾಡಲು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ 0 ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವೆರಡರಲ್ಲಿ ಯಾವುದಾದ್ರೂ ಒಂದು ಮಸ್ಟ್ ಆ್ಯಂಡ್ ಶುಡ್ 0 ಆಗಿರಲೇಬೇಕು. ಅರ್ಥ ಆಯ್ತಾ? ನೀವು ಬೇಕಾದ್ರೆ ಅದನ್ನು ಟ್ರೈ ಮಾಡಿ ನೋಡಿ. ಸೊ ಹೆನ್ಸ್ ದ ಥಿಯರಮ್, ದಟ್ಸ್ ವೈ Zn ಇಸ್ ಆನ್ ಇಂಟಿಗ್ರಲ್ ಡೊಮೈನ್. ಅರ್ಥ ಆಯ್ತಾ ಹೇಳಿದ್ದು? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಈ ಥಿಯರಮ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನಾನ ಡೌಟ್ ಬಂದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆಲ್.